ಸುದ್ದಿಗಾಗಿ ಸಿದ್ದು ನ್ಯೂಸ್. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಯಾಕೆಂದರೆ ನಮ್ಮ ಸುದ್ದಿಗಳು ನಿಮಗೆ ಬೇಗನೆ ತಲುಪುತ್ತವೆ. ಸುದ್ದಿಗಾಗಿ ಸಿದ್ದು ನ್ಯೂಸ್ಗೆ ಸ್ವಾಗತ. ನಾನು ಮುನೀರ್ ಅವಟಗೇರಿ. ಮುದ್ದೇಬಿಹಾಳ ಡಿಪೋ ಎಕ್ಸ್ಪ್ರೆಸ್ ಬಸ್ ಮಧ್ಯದಲ್ಲೇ ಸ್ಥಗಿತ, ಪ್ರಯಾಣಿಕರ ಆಕ್ರೋಶ. ಮುದ್ದೇಬಿಹಾಳದಿಂದ ಇಲಕಲ್ ಕಡೆಗೆ ಸಂಚರಿಸುತ್ತಿದ್ದ ಮುದ್ದೇಬಿಹಾಳ ಡಿಪೋಗೆ ಸೇರಿದ ಎಕ್ಸ್ಪ್ರೆಸ್ ಬಸ್ ಪ್ರಯಾಣದ ಮಧ್ಯದಲ್ಲೇ ಕೆಟ್ಟು ನಿಂತ ಘಟನೆ ಪ್ರಯಾಣಿಕರಲ್ಲಿ ತೀವ್ರ ಆಕ್ರೋಶಕ್ಕೆ ಕಾರಣವಾಯಿತು. ಹೆಸರಿಗೆ ಮಾತ್ರ ಎಕ್ಸ್ಪ್ರೆಸ್ ಎನ್ನಲಾಗಿರುವ ಈ ಬಸ್ ಸಂಪೂರ್ಣ ಹಳೆಯದಾಗಿದ್ದು, ಪ್ರಯಾಣಿಕರಿಂದ ಹೆಚ್ಚಿನ ದರದ ಟಿಕೆಟ್ ವಸೂಲಿ ಮಾಡಲಾಗುತ್ತಿದೆ. ಮುದ್ದೇಬಿಹಾಳದಿಂದ ಸುಮಾರು 10 ಕಿಲೋಮೀಟರ್ ಸಂಚರಿಸಿದ ಬಳಿಕ ನೇಬಗಿರಿ ಗ್ರಾಮದ ಸಮೀಪ ಬಸ್ ಏಕಾಏಕಿ ಸ್ಥಗಿತಗೊಂಡಿತು. ಬಸ್ನಲ್ಲಿದ್ದ ಪ್ರಯಾಣಿಕರು ಏನು ಮಾಡಬೇಕೆಂದು ತಿಳಿಯದೆ ಅಸಹಾಯ ಸ್ಥಿತಿಯಲ್ಲಿ ನಿಂತರು. ಡ್ರೈವರ್ಗೆ ಕಾರಣ ಕೇಳಿದಾಗ ಟೈರ್ ಸಮಸ್ಯೆ, ಪಾಠ ಹೋಗಿದೆ ಎಂದು ಉತ್ತರ ನೀಡಿದ್ದು, ಮೆಕ್ಯಾನಿಕ್ ಮೂಲಕ ಬಸ್ ಪರಿಶೀಲನೆ ಮಾಡಲಾಗಿಲ್ಲ ಎಂಬುದನ್ನು ಸ್ವತಃ ಚಾಲಕರೇ ಒಪ್ಪಿಕೊಂಡಿದ್ದಾರೆ. ಬಸ್ ಹೊರಡುವ ಮೊದಲು ತಾಂತ್ರಿಕ ಪರಿಶೀಲನೆ ನಡೆಸುವುದು ಸಿಬ್ಬಂದಿಗಳ ಕರ್ತವ್ಯವಾಗಿದ್ದರೂ ಈ ನಿಯಮಗಳನ್ನು ಸಂಪೂರ್ಣವಾಗಿ ಕಡೆಗಣಿಸಲಾಗಿದೆ ಎಂಬ ಆರೋಪ ಕೇಳಿಬಂದಿದೆ. ಇನ್ನು ಹೆಚ್ಚಿನ ಸಮಸ್ಯೆ ಎಂದರೆ ದೂರದ ಪ್ರಯಾಣಕ್ಕೆ ಹೊರಟಿದ್ದ ಪ್ರಯಾಣಿಕರಿಗೆ ಯಾವುದೇ ಪರ್ಯಾಯ ವ್ಯವಸ್ಥೆ ಮಾಡಿಕೊಡಲಾಗಿಲ್ಲ. ಚಾಲಕ ಹಾಗೂ ನಿರ್ವಾಹಕರು ಡಿಪೋಗೆ ಕರೆ ಮಾಡಿದ್ದೇವೆ ಎಂದು ಹೇಳಿದರು. ಬರುವ ಎಲ್ಲಾ ಬಸ್ಗಳು ಫುಲ್ ಆಗಿದ್ದು, ಸಾರ್ವಜನಿಕರು ಎಲ್ಲಿಗೆ ಹೋಗಬೇಕು ಎಂಬ ಪ್ರಶ್ನೆ ಉದ್ಭವಿಸಿದೆ. ಪ್ರಯಾಣಿಕರು ಮುದ್ದೇಬಿಹಾಳದಿಂದ ಹುನಗುಂದ ಮಾರ್ಗಕ್ಕೆ ಎಕ್ಸ್ಪ್ರೆಸ್ ಬಸ್ ಎಂದು 63 ಟಿಕೆಟ್ ಪಡೆದಿದ್ದು, ನೀಡಿದ ಹಣಕ್ಕೆ ತಕ್ಕ ಸೇವೆ ಸಿಗದಿರುವುದಕ್ಕೆ ತೀವ್ರ ಬೇಸರ ವ್ಯಕ್ತಪಡಿಸಿದ್ದಾರೆ. ದೂರದ ಪ್ರಯಾಣಕ್ಕೆ ಹೊರಟಿದ್ದ ಪ್ರಯಾಣಿಕರು ಸುಮಾರು 45 ನಿಮಿಷಗಳ ಕಾಲ ಅಲ್ಲಿಯೇ ಕಾಯಬೇಕಾದ ಪರಿಸ್ಥಿತಿ ನಿರ್ಮಾಣವಾಯಿತು. ಬಳಿಕ ಬೆಂಗಳೂರು ಕಡೆಗೆ ಹೋಗುತ್ತಿದ್ದ ಮತ್ತೊಂದು ಬಸ್ ಅಲ್ಲಿಗೆ ನಿಂತು ಉಳಿದ ಪ್ರಯಾಣಿಕರು ಮತ್ತೆ ಟಿಕೆಟ್ ಖರೀದಿಸಿ ನಿಂತುಕೊಂಡೇ ಪ್ರಯಾಣ ಮುಂದುವರಿಸಿದರು. ಡಿಪೋ ಅಧಿಕಾರಿಗಳು ಇಂತಹ ನಿರ್ಲಕ್ಷ್ಯಕ್ಕೆ ಅಂತ್ಯ ಹಾಡಿ ಬಸ್ಗಳನ್ನು ರಸ್ತೆಗಿಳಿಸುವ ಮೊದಲು ಸಂಪೂರ್ಣ ಪರಿಶೀಲನೆ ನಡೆಸಬೇಕು ಎಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಸುದ್ದಿಗಾಗಿ ಸಿದ್ದು ನ್ಯೂಸ್. ಇದು ಸತ್ಯದ ಪರ, ನಮ್ಮ ಧ್ವನಿ. ಈಗ ನೋಡ್ರಿ, ಈ ಬಸ್ನಾಗ ಇಷ್ಟು ಪ್ರಯಾಣಿಕರು ಅದಾರ. ಸೊ ಈಗ ಬಸ್ ಬಂದದ, ಈ ಬಸ್ಸಿಗೆ 10 ಈ ಬಸ್ ಎಷ್ಟು ಫುಲ್ ಅದ. ಎಕ್ಸ್ಪ್ರೆಸ್ ಟಿಕೆಟ್ ತೊಗೊಂಡಾರ. ಈ ಸದ್ದ ನೋಡ್ರಿ ನೀವು, ನಿಂತೇವಿ ಗಾಡಿ ತುಂಬಿಕೊಳ್ಳಾರ್ದ ಗಾಡಿ ಕಟ್ ಕಳ್ಸ ಅಂತ ಹೇಳ್ಬೇಕು. ನಿಮ್ಗೆ ಕುಂದ್ರಸೋದ್ರಿಂದ ನಮ್ಗೇನ್ ಬರ್ತಾ ಏನೋ ಆಗೈತೆ. ಮುಂದೆ ಹೋಗೋರ್ಗೆ ಏನ್ ಎಷ್ಟು ತ್ರಾಸ ಆಗ್ತದ. ಕಳಿಸ್ಬೇಕ್ರಿ ಗಾಡಿ खाली काय अभी गाड़ी अल्ला ये गाड़ी कैसे नहीं चलता क्या भेजते हैं किसी को. हमें एग्जाम हॉल जब पहुंचे तक टाइम होता है. देख को लेगा ना सब तुम्हें वहां चक्कर देखला देगा देखो तो ಸರ. ಈಗ ಅರ್ಧ ತಾಸು ಆತ್ರಿ. ಏನ್ರಿ ನಿಮ್ಮ ಮುಂದಿನ ಪ್ರೊಸೀಜರ್ ಪ್ರಯಾಣಿಕರಿಗೆ? ಬಂತ್ರಿ ಗಾಡಿ ಬಂತು. ಅಲ್ಲ ಗಾಡಿ ಬಂತಂತನ ಒಂದು ಅರ್ಧ ತಾಸು ಆತು. ಅರ್ಧ ತಾಸು ಮ್ಯಾಗ ಆಯ್ತ್ರಿ. ಈಗ ನಾವೇನು ಸುಳ್ಳು ಹೇಳಂಗಿಲ್ಲ. ಮತ್ತೀಗ ಎಲ್ಲ ಪ್ರಯಾಣಿಕರು ಆಲ್ಮೋಸ್ಟ್ ಎಲ್ಲ ಕಡೆ ನಿಂತಾರ್ರಿ. ಈಗ ಅವ್ರವ್ರು ಅರ್ಜೆಂಟಿಗೆ ಹೋಗೋದೈತಿ. ಇಲ್ಲ ನಿಮ್ಮ ಡಿಪೋ ಮ್ಯಾನೇಜರ್ ಅವ್ರಿಗೆ ಫೋನ್ ಮಾಡಿ ಹೇಳ್ರಿ, ಬಸ್ ಬಿಡು ಅಂತ ಹೇಳ್ರಿ. ಮತ್ತೆ ಪಾಳೆ ಮ್ಯಾಗ ಬಿಟ್ರೆ ಬಸ್ ತುಂಬಿ ಎಕ್ಸ್ಪ್ರೆಸ್ ಟಿಕೆಟ್ ತೊಗೊಂಡು ಸರ್ ಅಲ್ರಿ ಅರ್ಧ ತಾಸು ಆತು. ಬಂತು ಅಂತಂದ್ರೆ ಹೋಗೋರಿಗೆ ನಿಂದಿರ್ಬೇಕಾಗ್ತದ. ಅದಕ್ಕೆ ದಯವಿಟ್ಟು ಫೋನ್ ಮಾಡ್ರಿ ನಿಮ್ಮ ಮ್ಯಾನೇಜರ್ ಅವ್ರಿಗೆ. ಏನಂದಾರ್ರಿ? ಕಳಿಸ್ತೀನಿ ಅಂದಾರ್ರಿ. ಇಲ್ಲಿ ಪ್ರಯಾಣಿಕರು ಭಾಳ ಜನ ನಿಂತಾರ. ಸೊ ಆಲ್ಮೋಸ್ಟ್ ಎಕ್ಸ್ಪ್ರೆಸ್ ಟಿಕೆಟ್ ಅಂತೇಳಿ ಟಿಕೆಟ್ನ ತೊಗೊಂಡು ಈ ಸದ್ಯ ಈಗ ನಡುದಾರಾಗ ಆ್ಯಕ್ಚುಲಿ ಮೊನ್ನೆ DC ಮೇಡಮ್ ಅವ್ರು ಬಂದಿದ್ರು, ಸುಶೀಲಾ ಮೇಡಮ್ ಅವ್ರಿಗೆ ಮನವಿ ಮಾಡಿದ್ದಾರೆ. ಸೊ ಪ್ರಯಾಣಿಕರು ಮನವಿ ಮಾಡಿದ್ದಾರೆ. ಆಮೇಲೆ ನಮ್ಮ ಪತ್ರಿಕಾ ಬಳಗದವರು ಕೂಡ ಮನವಿ ಮಾಡಿದ್ರು, ಬಸ್ಗಳನ್ನು ಬಿಡ್ತೀನಿ ಅಂತ ಹೇಳಿ. ಸೊ ನಡು ರಸ್ತೆಯಲ್ಲೇ ಯಾಕಂದರೆ ಹೋಗುವ ಪ್ರಯಾಣಿಕರಿಗೆ ಭಾಳ ತೊಂದರೆ ಆಗಿದೆ. ಇದನ್ನು ದಯವಿಟ್ಟು ಗಮನಿಸಬೇಕು. ಸಾಕಷ್ಟು ಬಾರಿ ನಮ್ಮ ಒಂದು ಡಿಪೋ ಮ್ಯಾನೇಜರ್ ಅವರಿಗೆ ನಾವು ಈ ವಿಷಯವನ್ನು ತಿಳಿಸಿದ್ದೀವಿ. ಆದರೂ ಕೂಡ ಈಗ ಡಿಪೋ ಮ್ಯಾನೇಜರ್ ಚೇಂಜ್ ಆಗಿದ್ದಾರೆ. ಈ ಒಂದು ವಿಷಯವನ್ನು ಮುಟ್ಟಬೇಕು. ಸರ ನೀವು ಬಸ್ ಬರೋ ಮುಂದೆ ಚೆಕ್ ಮಾಡ್ಕೊಂಬರೋದಿಲ್ಲ ರೀ ಸರ ಬರೋ ಮುಂದೆ ಬಸ್ಗಳು ಚೆಕ್ ಮಾಡ್ಕೊಂಬರೋದಿಲ್ಲ ರೀ ನೀವು? ಡ್ರೈವರ್ಗಳಿಗೆ ಕೇಳ್ಬೇಕು. ಸರ್ ಬಸ್ ಬರೋ ಮುಂದೆ ಚೆಕ್ ಮಾಡ್ಕೊಂಬರಲ್ಲ ನೀವು? ಟೈರ್ ಚೆಕ್ ಮಾಡ್ಕೊಂಬಂದ್ರಿ ಅಂದ್ರೆ ಮೆಕ್ಯಾನಿಕಲ್ ಪ್ರಾಬ್ಲಮಾ ನಿಮ್ಮ ಪ್ರಾಬ್ಲಮ್ ಸರ್? ಮೆಕ್ಯಾನಿಕಲ್ ಚೆಕ್ ಮಾಡೋದು.
ಜಾಹೀರಾತುಗಳಿಗಾಗಿ ಸಂಪರ್ಕಿಸಿ. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಯಾಕೆಂದರೆ ನಮ್ಮ ಸುದ್ದಿಗಳು ನಿಮಗೆ ಬೇಗನೆ ತಲುಪುತ್ತವೆ.